टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭಾರತ ಪಾಕಿಸ್ತಾನದ ನಡುವೆ ಏನಾದರೂ ಮ್ಯಾಚ್ ನಡೆಯುತ್ತೆ, ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ ಅಂತಂದರೆ ಒಂದು ಲೆಕ್ಕದಲ್ಲಿ ಕ್ರಿಕೆಟ್ ಅಭಿಮಾನಿಗಳಿಗೆ ಅದೊಂದು ಹಬ್ಬ. ಯಾಕಂದರೆ ಇವರೆಲ್ಲರೂ ಕೂಡ ಈ ಸಾಂಪ್ರದಾಯಿಕ ವಿರೋಧಿಗಳಿದಾರಲ್ಲ, ಕಾಯ್ತಾ ಇರ್ತಾರೆ ಹಂಗನೇ ಯಾರ ಮೇಲಾದರೂ ಸೋಲ್ಲಿ ಭಾರತ, ಆದರೆ ಪಾಕಿಸ್ತಾನದ ವಿರುದ್ಧ ಸೋಲಬಾರದು ಅಂತ. ಈಗ ಬಾಂಗ್ಲಾವನ್ನು ಮಣ್ಣುಗೂಡಿಸಿದ್ದಾಗಿದೆ. ಇದಾದ ಮೇಲೆ ಈಗ ಪಾಕಿಸ್ತಾನದ ಸರತಿ. ಯಾಕಂದರೆ ಪಾಕಿಸ್ತಾನ ಗೆಲ್ಲೇಬೇಕು, ಗೆದ್ದರೆ ಮಾತ್ರ ಅವ್ರು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಹೀಗಾಗಿ ಇದು ಹೈ ವೋಲ್ಟೇಜ್ ಪಂದ್ಯ. ಪಾಕ್ ಸಂಹಾರಕ್ಕೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಬಣ. ದುಬೈ ಮೈದಾನದ ಪಿಚ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹ. ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯ ಮಹಾ ಅಖಾಡಕ್ಕೆ ಧುಮುಕಿದ್ದಾಗಿದೆ. ಮೊದಲ ಸಂಗ್ರಾಮದಲ್ಲಿ ಬಾಂಗ್ಲಾ ಹುಲಿಗಳನ್ನ ಭರ್ಜರಿಯಾಗಿ ಭೇಟಿಯಾಡಿದ್ದು ಆಯ್ತು. ಮುಂದಿನ ಗುರಿ ಬದ್ಧ ವೈರಿ ಪಾಕಿಸ್ತಾನದ ಸಂಹಾರ. ಭಾನುವಾರ ನಡೆಯುವ ಹೈ ವೋಲ್ಟೇಜ್ ಕದನದಲ್ಲಿ ಇಂಡೋ ಪಾಕ್ ತಂಡಗಳು ಸೆಣಸಾಡಲಿವೆ. ಪರಮ ವೈರಿಗಳ ಬೇಟೆಗೆ ಭಾರತೀಯ ವೀರ ಕಲಿಗಳು ಸದ್ದಿಲ್ಲದೆ ಸಿದ್ಧತೆಯನ್ನ ಆರಂಭಿಸಿದ್ದಾರೆ. 8 ವರ್ಷಗಳ ಹಿಂದಿನ ಫೈನಲ್ ಪಂದ್ಯದ ಸೋಲಿನ ಕಿಚ್ಚು ಧಗಧಗಿಸುತ್ತಿದೆ. ಅದಕ್ಕೆ ತಕ್ಕ ಪ್ರತಿಕಾರ ತೀರಿಸಿಕೊಳ್ಳಲು ನಾಯಕ ರೋಹಿತ್ ಶರ್ಮಾ ಪಂದ್ಯ ನಡೆಯುವ ದುಬೈ ಮೈದಾನದ ಪಿಚ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಪಡೆದಿದ್ದಾರೆ. ಬಾಂಗ್ಲಾ ವಿರುದ್ಧ ಗೆದ್ದ ಬಳಿಕ ವಿಶ್ರಮಿಸದ ರೋಹಿತ್ ಕ್ಯೂರೇಟರ್ ಜೊತೆ ಮಾತುಕತೆ ನಡೆಸಿದ್ದು ದುಬೈ ಪಿಚ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿದ್ದಾರೆ. ಆ ಮೂಲಕ ಪಕ್ಕಾ ರಣತಂತ್ರ ರೂಪಿಸಿ ಪಾಕ್ ಅನ್ನ ಖೆಡ್ಡಾಗೆ ಬೀಳಿಸಲು ಪ್ಲಾನ್ ಮಾಡಿದ್ದಾರೆ. ಪಾಕ್ ತಂಡದ ವಿರುದ್ಧ ರಾವಲ್ಪಿಂಡಿ ಎಕ್ಸ್‌ಪ್ರೆಸ್ ಇಡಿ. ಭಾರತ ವಿರುದ್ಧ ಗೆಲುವು ನಮ್ಮದೇ ಎಂದ ಹ್ಯಾರಿಸ್ ರಾವ್. ಪಾಕಿಸ್ತಾನ ತಂಡ ನ್ಯೂಜಿಲೆಂಡ್ ವಿರುದ್ಧ ಸೋತಿದ್ದು ಪಾಕ್ ತಂಡದ ಪ್ರದರ್ಶನದಿಂದ ತುಂಬಾ ಬೇಸರವಾಗಿದೆ. ತಂಡದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಇಲ್ಲ, ಆಕ್ರಮಣಕಾರಿ ಆಟವಾಡ್ತಿಲ್ಲ ಅಂತ ಶೋಯಬ್ ಅಖ್ತರ್ ಕಿಡಿಕಾರಿದ್ದಾರೆ. ಇತ್ತ ವೇಗಿ ಹ್ಯಾರಿಸ್ ರಾವ್ ಭಾರತ ವಿರುದ್ಧ ನಾವೇ ಗೆಲ್ತೇವೆ ಅಂತ ಹೇಳಿದ್ದಾರೆ. ಫಾರ್ಮ್ ಭಾರತ ಪರ, ಇತಿಹಾಸ ಪಾಕ್ ಪರ. ಭಾರತ ತಂಡ ಮೊದಲ ಪಂದ್ಯದಲ್ಲಿ ಗೆದ್ರೂ ದುಬೈ ಮೈದಾನದ ಇತಿಹಾಸ ಪಾಕ್ ತಂಡದ ಪರವಿದೆ. ಸದ್ಯ ರೋಹಿತ್ ಪಡೆ ಗೆಲುವಿನ ಲಯದಲ್ಲಿದೆ, ಸೇಡಿಗಾಗಿ ಕಾಯ್ತಾ ಇದೆ. ಮಾಗುಂಡಯ್ಯ ಪಟ್ಟೇದ್, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.